ನಮಸ್ತೆ ಬಂಧುಗಳೇ. ಸಾಯಿ ಸಚ್ಚರಿತೆಯಲ್ಲಿ 8ನೇ ಅಧ್ಯಾಯದಿಂದ ನನಗ ಕಥೆಯನ್ನು ಶುರು ಮಾಡ್ತೀನಿ. ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಕೃಷ್ಣಾ ನದಿ ತೀರದಲ್ಲಿ ಗಾಣಗಾಪುರ, ಹಾಗೆ ನರಸಿಂಹವಾಡ, ಔರಂಗಾಬಾದ್ ಇವೆಲ್ಲ ಇದೆಯಲ್ಲ, ಆ ಪುಣ್ಯಕ್ಷೇತ್ರಗಳ ಹಾಗೆ ಶಿರ್ಡಿ ಕೂಡ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಶಿರ್ಡಿ ಅಹಮದ್ ಜಿಲ್ಲೆಯಲ್ಲಿ ಕೋಪರ್ಗಾಂವ್ ಹತ್ರ 6 ಮೈಲಿ ದೂರದಲ್ಲಿ ಗೋದಾವರಿ ನದಿಯ ಸಮೀಪದಲ್ಲಿ ಇದೆ. ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರಿಂದ ಆ ಶಿರ್ಡಿಯಲ್ಲಿ ವಾಸ ಮಾಡ್ತಕ್ಕಂಥ ನಿವಾಸಿಗಳ ಜೀವನವೇ ಒಂದು ತುಂಬ 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 ಅದ್ಭುತವಾದ, ಅನನ್ಯವಾದ, ಅನಂತವಾದ, ಅತಿಶಯವಾದಂತಹ ಜೀವನ ಅವ್ರದ್ದು ಆಗಿರೋ ಒಂದು ಪುಣ್ಯ ಸಂಪಾದನೆ ಮಾಡಿರೋದ್ರಿಂದ ಮಾತ್ರನೇ ಬಾಬಾರು ಅಲ್ಲಿ ಇರೋದಕ್ಕೆ ಸಾಧ್ಯವಾಯಿತು. ಬಂಧುಗಳೇ, ಅನುನಿತ್ಯ ಬಾಬಾರನ್ನ ಸ್ಮರಿಸ್ಕೊಂಡು ಅವರನ್ನು ದರ್ಶನ ಮಾಡಿಕೊಂಡು ಅವರ ಸಹಚರ್ಯವನ್ನು ಹೊಂದಿರುವಂಥ ಆ ಶಿರಡಿ ನಿವಾಸಿಗಳು ನಿಜವಾಗ್ಲೂ ಧನ್ಯರು. ಆ ಬಾಬಾರ ದಿವ್ಯ ಉಪದೇಶವನ್ನು ಕೇಳಿದ್ರಲ್ಲ, ಆ ಜನರು ನಿಜವಾಗಿಯೂ ಪುಣ್ಯಾತ್ಮರು. ಈ ಗೌಲಿ ಬುವ ಅಂತ ಪಂಡರಿನಾಥನನ್ನ ತನ್ನ ಹೃದಯದಲ್ಲಿ ತುಂಬಿಸ್ಕೊಂಡು ಧನ್ಯಾತ್ಮನಾದಂಥ ಶತವರ್ಷ ಜೀವಿ ಬಾಬಾನನ್ನು ಆತ ಭಕ್ತಿ ಶ್ರದ್ಧೆಗಳಿಂದ ತನ್ನ ಹೃದಯದಲ್ಲಿ ತುಂಬಿಸ್ಕೊಂಡು ಪೂಜಿಸ್ತಾ ಇದ್ದ, ಆರಾಧನೆ ಮಾಡ್ತಾ ಇದ್ದ. ಸಾಯಿ ಆರಾಧನೆ ನಡೆಸೋದಕ್ಕೆ ಮುಂಚೆ ಪಂಡರಿನಾಥನ ಪಾದಪೂಜೆಯನ್ನು ಅವನು ನಡೆಸ್ಕೊಂಡು ಬರ್ತಾ ಇದ್ದ. ಒಂದು ದಿವಸ ಗೌಲಿ ಬುವ ಅನ್ನೋ ಹುಡುಗ ಅವನು ಬಾಬಾನನ್ನು ಪೂಜೆ ಮಾಡಿ ತುಂಬ ಸಂತೋಷ ಆಗೋಗುತ್ತೆ ಅವನಿಗೆ. ಹೃದಯದಲ್ಲಿ ಆನಂದ ಉಕ್ಕಿ ಹರಿದು ಬಿಡುತ್ತೆ. ಆಗ ಹೇಳ್ತಾರೆ, ಬಾಬಾ, ಆ ಪಂಡರಿನಾಥ ನೀವು ಒಬ್ಬರೇನೆ, ಪಂಡರಿನಾಥ ಬೇರೆ ಇಲ್ಲ, ನೀವು ಬೇರೆ ಇಲ್ಲ, ಸಾಯಿ ಬೇರೆ, ಆ ಪಂಡರಿನಾಥ ಬೇರೆ ಅಲ್ಲ ಬಂದು ನೀನು ಸಾಯಿ ಭಗವಾನ್, ನೀನು ಹಾಗೂ ಪಂಡರಿನಾಥ ಇಬ್ಬರು ಒಬ್ಬರೇನೆ ಅಂತ ತುಂಬ ಖುಷಿಪಟ್ಟು ಹೇಳ್ತಾನೆ. ಆಗ ಇನ್ನೂ ಮುಂದುವರ್ಸ್ಕೊಂಡು ಹೇಳ್ತಾ ಹೋಗ್ತಾರೆ, ಸಾಯಿ ಭಗವಾನ್ ನೀನು ಪರಿಪೂರ್ಣನಾಗಿ ಆ ಪಂಡರಿನಾಥನೇ, ನನಗೆ ನಿನ್ನಲ್ಲಿ ಆ ಸಂಪೂರ್ಣವಾಗಿ ಆ ಪಂಡರಿನಾಥನೇ ಕಾಣಿಸ್ತಾ ಇದ್ದಾನೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಯಾವಾಗಲೂ ಪಂಡರಿನಾಥನ ಪೂಜೆ ಮಾಡಿ ಆಮೇಲೆ ನಿನ್ನ ಪೂಜೆ ಮಾಡ್ತಾ ಇದ್ದೆ. ಇವತ್ತು ನಿನ್ನಲ್ಲೇ ಆ ಪಂಡರಿನಾಥನ ನಾನು ಕಂಡಿದ್ದೀನಿ. ನನ್ನ ಕಣ್ಣುಗಳಿಂದ ಆನಂದದ ಅಶ್ರುಗಳು ಬರ್ತಾ ಇದೆ. ಅಯ್ಯೋ ನನ್ನ ಬಾಬಾ, ನನ್ನ ಸ್ವಾಮಿ, ನನ್ನ ಪಂಡರಿನಾಥ ಅಂತ ಹೇಳಿ ತುಂಬ ಆನಂದ ತುಂಬಿಟ್ಟು ಆನಂದ ಹೊಂದಿ ಆ ಬಾಬಾನವರ ಪಾದದ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಆಗ ಬಾಬಾ ಅವ್ರನ್ನ ಎಬ್ಬಿಸ್ತಾರೆ. ನೋಡಪ್ಪ, ನಮ್ಮಿಬ್ಬರ ಸ್ನೇಹ ಇವತ್ತಿಂದಲ್ಲಪ್ಪ, ಜನ್ಮಾಂತರದ್ದು ನಿನ್ನ ಒಂದು ಸ್ನೇಹ. ನೀನು ಪರಿಪೂರ್ಣವಾಗಿರುವಂಥ ಪುರುಷ ಕಂದ ಅಂತ ಹೇಳಿ ಅವನನ್ನು ಎತ್ತಿ ಸಮಾಧಾನ ಮಾಡ್ತಾರೆ. ಬಾಬಾ ಯಾವಾಗ್ಲೂ ಅಲ್ಲಾ ಮಾಲಿಕ್ ಅಂತ ಹೇಳ್ತಾ ಅಲ್ಲಾನೇ ದೇವರು ಅಂತಲೂ ಹೇಳ್ತಾ ಇರ್ತಾರೆ. ಬಾಬಾರಿಗೆ ಭಜನೆಗಳು, ಹಾಡುಗಳು ಅಂದರೆ ತುಂಬಾ ಇಷ್ಟ. ಹಾಗೆ ನಾಮ ಸಪ್ತಾಹ ಅಂದರೆ ಇನ್ನೂ ಇಷ್ಟ. ಒಂದು ದಿವಸ ಏನಾಗುತ್ತೆ, ಬಾಬಾನವರು ದಾಸಗಣನ ಕರೀತಾರೆ. ನೋಡು, ನಾಮ ಸಪ್ತಾಹ ನಡೆಸು ಅಂತ ಹೇಳ್ತಾರೆ. ಆಗ ಅದನ್ನು ಕೇಳ್ಬಿಟ್ಟು, ಆಯಿತು ಬಾಬಾ, ಮಾಡಿಸ್ತೀನಿ, ನಾಮ ಸಪ್ತಾಹ ಖಂಡಿತವಾಗಿಯೂ ನಡೆಸ್ತೀನಿ. ಆದರೆ ಸಪ್ತಾಹ ಪೂರ್ಣ ಓದ್ತಿದ್ದ ದಿನ ವಿಠ್ಠಲ ದೇವರು ನಮ್ಮ ಎದುರುಗಡೆ ಪ್ರತ್ಯಕ್ಷ ಆಗೋ ಹಾಗೆ ನೀವು ಅನುಗ್ರಹ ಮಾಡಬೇಕು ಅಂತ ಒಂದು ಕೋರಿಕೆಯನ್ನು ಇಡ್ತಾರೆ. ಅದಕ್ಕೆ ಬಾಬಾ ಹೇಗಂತಾರೆ, ಆಯಿತು, ಖಂಡಿತ ನಿಮ್ಮ ಕೋರಿಕೆ ನೆರವೇರುತ್ತೆ. ಆದರೆ ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಪ್ರೇಮಾಮೃತವಾಗಿ ಚಿಮ್ಕೊಂಡು ಮನಸ್ಸನ್ನು ಅರ್ಪಿಸ್ಬೇಕು. ಸಂಪೂರ್ಣವಾಗಿ ಅವ್ರ ಮನಸ್ಸನ್ನು ಭಗವಂತನ ತೊಡಗಿಸ್ಬೇಕು. ಹಾಗೆ ಮಾಡಿದ್ರೆ ಭಕ್ತರಿಗೆ ದ್ವಾರಕೆಯಲ್ಲಿರೋ ಶ್ರೀ ಕೃಷ್ಣ ಪರಮಾತ್ಮನೂ ಕಾಣಿಸ್ತಾನೆ, ಪಂಡ್ರಿಪುರದಲ್ಲಿರೋ ವಿಠಲನೂ ಕಾಣಿಸ್ತಾನೆ, ಇಲ್ಲೇ ಈ ಮಸೀದಿಯಲ್ಲೇ ಇದ್ದಾನೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ನೋಡು, ಆ ಥರ ಆಗುತ್ತೆ. ಯಾರು ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ನಿಮ್ಮ ಕೀರ್ತನೆ, ನಿಮ್ಮ ಗಾಯನ ಅದು ಸುಮ್ಮನೆ ಕಾಟಾಚಾರಕ್ಕೆ ಬರುವಂಥದ್ದಲ್ಲ. ಭಕ್ತಿಪೂರ್ವಕವಾಗಿ ಹೃದಯದ ಅಂತರಾಳದಿಂದ ಅದು ಬರಬೇಕು ಅಂತ ಬಾಬಾ ಹೇಳ್ತಾರೆ. ಆಮೇಲೆ ಮತ್ತೆ ಅವ್ರು ಹೇಳ್ತಾರೆ, ನೋಡು ಕಾಕ, ವಿಠಲ ಮಹಾಮೊಂಡ, ಹಿಡ್ಕೊಳ್ಳೋದಲ್ಲೇ ಹೋದರೆ ಓಡೋಗ್ಬಿಡ್ತಾನೆ, ಓಡೋಗಕ್ಕೆ ನೋಡ್ತಿರ್ತಾನೆ ಅವನು. ಆ ಪಾಂಡುರಂಗ ವಿಠಲ ನೋಡು, ಓಡಿ ಹೋಗದೆ ಇರೋ ಹಾಗೆ ಎಚ್ಚರಿಕೆಯಿಂದ ನೀನು ಹಿಡಿದಿಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಈ ಕಾಕ ವಿಠಲರನ್ನೇ ಕಣ್ಣಾಡ್ಸಂಗೆ ನೋಡ್ತಾ ಇದ್ದಾನೆ. ಮಧ್ಯಾಹ್ನ ಆರತಿ ಸಮಯ ಕಾಕ ವಿಠಲರನ್ನೇ ನೋಡ್ತಾ ಇದ್ದಾನೆ. ಆ ವಿಠಲನ ಇದನ್ನು ನೋಡಿಸ್ತಾ ಇದ್ದಾನೆ. ಆಮೇಲೆ ಸಂಜೆ ಆಗ್ತಾ ಇದೆ, ಎಲ್ಲರೂ ಹಾಗೆ ನೋಡ್ತಾ ಇದ್ದಾರೆ. ವಿಠಲನ ಭಾವಚಿತ್ರ ತೊಗೊಂಡು ಬರಬೇಕಾದ್ರೆ ಕಾಕರಿಗೆ ಬಾಬಾ ಹೇಳಿದ ಮಾತುಗಳು ಜ್ಞಾಪಕ ಬರುತ್ತೆ. ತಕ್ಷಣ ಆನಂದ ಆಗೋಗುತ್ತೆ ಅವ್ರಿಗೆ. ಆಗ ತುಂಬ ಖುಷಿಯಾಗಿ ಬಾಬಾ ನೀನು ಬೇರೆ ಇಲ್ಲ, ವಿಠಲ ಬೇರೆ ಇಲ್ಲ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಆಮೇಲೆ ಭಗವಂತರಾವ್ ಅಂತ ಒಬ್ರು ಇರ್ತಾರೆ, ಅದು ಕ್ಷೀರಸಾಗರನ ಮಗ. ಈ ಕ್ಷೀರಸಾಗರನವರು ತುಂಬ ಮಹಾಭಕ್ತ.
ವಿಠ್ಠಲನನ್ನು ಆರಾಧಿಸಿಕೊಂಡು ವಿಠ್ಠಲನ ದೀಕ್ಷೆಯಲ್ಲಿ ಇದ್ಕೊಂಡು ಪಂಢರಪುರಕ್ಕೆ ಪ್ರಯಾಣವನ್ನು ಬೆಳೆಸಿ ಭಕ್ತಿಪೂರ್ಣವಾಗಿ ಭಗವಂತನ ಸೇವೆ ಮಾಡಿಕೊಂಡು ಜೀವನವನ್ನು ಕಳೀತಾ ಇರ್ತಾರೆ. ಮನೆಯಲ್ಲೂ ಕೂಡ ವಿಠ್ಠಲನನ್ನು ಆರಾಧಿಸ್ತಾ ಇರ್ತಾರೆ. ಸರಿ, ಅವ್ರ ತಂದೆ ಹೋಗ್ಬಿಡ್ತಾರೆ. ಆಮೇಲೆ ಭಗವಂತರಾವು ಪೂಜೆ ಪುನಸ್ಕಾರ ಭಕ್ತಿ ಆರಾಧನೆ ಅಂತಂದರೆ ಅಷ್ಟೊಂದು ಒಂದು ಇದು ಇಷ್ಟ ಆಗಲ್ಲ ಅವನಿಗೆ, ಅಷ್ಟೊಂದು ನಿರ್ಲಕ್ಷ್ಯ ಮಾಡಿಬಿಡ್ತಾನೆ. ಸರಿ, ಯಾತ್ರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದನ್ನೇ ಬಿಟ್ಬಿಡ್ತಾನೆ. ತನ್ನ ಪಾಡ್ತಾನೆ ಇದ್ಬಿಡ್ತಾನೆ, ತನ್ನ ಬೇರೆ ಬೇರೆ ಲೌಕಿಕ ಕೆಲಸಗಳಲ್ಲಿ ತೊಡ್ಕೊಂಡು ಇದ್ಬಿಡ್ತಾನೆ. ಒಂದು ಸತಿ ಏನಾಗುತ್ತೆ, ಬಾಬಾ ದರ್ಶನಕ್ಕೆ ಬರಬೇಕಾದ ಸಂದರ್ಭ ಬರುತ್ತೆ. ಆಗ ಬಾಬಾ ಅವನು ನೋಡ್ತಾರೆ. ನೋಡ್ಬಿಟ್ಟು, ಈ ಭಗವಂತರಾವು ಇವ್ರ ತಂದೆ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ಮತ್ತು ಭಕ್ತಿ ಶ್ರದ್ಧೆ ಅವನಿಗೆ ವಿಠ್ಠಲನನ್ನು ಬಹಳ ತುಂಬ 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 ಆರಾಧನೆ ಮಾಡ್ತಾಯಿದ್ದ. ಆದರೆ ಭಗವಂತನಿಗೆ ಪೂಜೆ ಮಾಡೋದಿರಲಿ, ಯಾತ್ರೆ ತೀರ್ಥಕ್ಕೆ ಹೋಗೋದಿರಲಿ, ಕನಿಷ್ಠ ಒಂದು ನೈವೇದ್ಯ ಕೂಡ ಇಡೋದಿಲ್ಲ. ಇವನು ಪೂಜೆ ಪುನಸ್ಕಾರಗಳನ್ನ ಮರ್ತೇ ಬಿಟ್ಟಿದ್ದಾನೆ. ನನ್ನನ್ನು ಉಪವಾಸ ಗೆಡುತ್ತಾ ಇದ್ದಾನೆ. ಇವನು ಭಕ್ತಿ ವಿಶ್ವಾಸಗಳನ್ನ ಕಳ್ಕೊಂಡಿದ್ದಾನೆ. ಅದಕ್ಕೆ ನಾನೇ ಮತ್ತೆ ಇವನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈಗ ಇವನಿಗೆ ಮತ್ತೆ ಪೂಜಾ ಕೆಲಸ ಕಾರ್ಯಕ್ರಮಗಳನ್ನ ಮತ್ತೆ ನಡೆಸೋ ಹಾಗೆ ನಾನು ಮಾಡ್ತೀನಿ ಇವಾಗ ಅಂತ ಹೇಳ್ತಾರೆ. ಆಗ ದಾಸಗನು ಬಾಬಾ ಜೊತೆ ನನಗೆ ಪ್ರಯಾಗ ಸ್ನಾನ ಮಾಡಬೇಕು ಅಂತ ಆಸೆ ಆಗಿದೆ, ನಾನು ಹೋಗಿ ಬರಲ್ಲ ಬಾಬಾ ಅಂತ ಹೇಳ್ತಾರೆ. ಆಗ ಬಾಬಾ ನಗ್ತಾರೆ. ಪ್ರಯಾಗ ಸ್ನಾನ, ದಿವ್ಯ ಪ್ರಯಾಗ, ತ್ಯಾಗ ಪ್ರಯಾಗ, ಆ ಸ್ನಾನಗಳು ಯಾಕೋ, ಅಲ್ಲಿಗೆ ಹೋಗಿ ಮಾಡಬೇಕು ಅಂತೇನಿಲ್ಲ, ಇಲ್ಲೇ ಇದೆ, ಮಾಡ್ತೀಯಾ? ನಮ್ಮದವರು ಬೇರೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಎಲ್ಲ ಇಲ್ಲೇ ಬರುತ್ತೆ ಅಂತಂದರೆ ಆಗ ದಾಸಗಳು ನೋಡ್ತಾನೆ ಇರ್ತಾರೆ. ಕ್ಷಮಿಸಿ ಬಾಬಾ ಅಂಥೇಳಿ ಪಾದಗಳನ್ನ ತನ್ನ ಇದು ತಲೆಯಿಂದ ಹೀಗೆ ತಾಕಿಸ್ತಾನೆ. ಎಷ್ಟು ಪವಿತ್ರವಾದ 2 ಹೆಬ್ಬೆರಳಿಂದ ಗಂಗಾಜಲ ಉಕ್ಕಿ ಬಂದ್ಬಿಡುತ್ತೆ. ದಾಸಗಣಿಗೆ ಚಕಿತರಾಗೋಗ್ಬಿಡ್ತಾರೆ, ರೋಮಾಂಚನ ಆಗೋಗುತ್ತೆ. ತನ್ನನ್ನೇ ತಾನು ಮರ್ತೋಗ್ಬಿಡ್ತಾನೆ. ಶರೀರ, ಅವನು ಮೈ ಎಲ್ಲ ಕೂದಲಿನ ರೋಮಗಳು ನೆಟ್ಟು ನಿಂತ್ಕೊಂಡ್ಬಿಡುತ್ತವೆ. ತಾನು ಮರ್ತು ಹೋಗ್ತಾನೆ. ಸಾಯಿನ ಬಾಯಿ ತುಂಬ ಉಳ್ಕೊಂಡು, ಸಾಯಿ ಭಗವಾನ್ ಸಾಯಿ ತನ್ನ ಶಿರಸ್ಸನ್ನು ಆ ಗಂಗಾಜಲದಲ್ಲಿ ಮುಳುಗಿಸಿ ಪವಿತ್ರನಾಗಿ ಹೋಗ್ತಾನೆ. ಮೈ ಮರೆತು ಹೋಗ್ತಾನೆ. ಅವನು ಅಲ್ಲಿ ಸ್ನಾನ ಮಾಡಬೇಕು ಅಂತಿದ್ದ ಪ್ರಯಾಗದಲ್ಲಿ. ಆ ಪ್ರಯಾಗನ ಸಾಯಿ ಭಗವಾನ್ ಇಲ್ಲೇ ತಂದುಕೊಟ್ಬಿಡ್ತಾರೆ. ಹಾಗೆ ನಮ್ಮ ಸಾಯಿ ಭಗವಾನ್ ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಡ್ತಾರೆ. ನಾವು ಏನು ಬೇಡ್ತೀವೋ ಅದನ್ನು ಇಲ್ಲೇ ಕರುಣಿಸ್ಬಿಡ್ತಾರೆ. ಅಲ್ಲೇ ಹೋಗಬೇಕು ಅಂತ ಏನು ಖಂಡಿತ ಇಲ್ಲ. ಆ ಸಾಯಿ ಬಾಬನನ್ನು ನಾವು ನಂಬಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು, ಅಷ್ಟೇ ಬಂಧುಗಳೇ. ಆಮೇಲೆ ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಈ ಸಾಯಿ ಬಾಬಾ ಮತ್ತು ಬೇವಿನ ಮರದ ಒಂದು ಕಥೆಯನ್ನು ಇವಾಗ ನಾನು ನಿಮಗೆ ಹೇಳ್ತೀನಿ. ಶಿರ್ಡಿಯಲ್ಲಿ ಒಂದು ಬೇವಿನ ಮರದ ಕೆಳಗಡೆ 16 ವರ್ಷದ ಬಾಲಕನಾಗಿ ಬಾಬಾ ಕುಳಿತಿದ್ರು ಅಂತ ಹೇಳಿದ್ನಲ್ವಾ, ಅಲ್ಲಿ ಮೊಟ್ಟ ಮೊದಲು ಅವರು ಬಾಬಾ ಅಲ್ಲಿ ಅವತರಿಸಿದ್ದು. ಈಗ ನಾನಾ ಅವರ ತಾಯಿ ತುಂಬ ವಯಸ್ಸಾಗಿತ್ತು, ತುಂಬ ವೃದ್ಧಳು. ಆ ಬಾಬಾನನ್ನು ನೋಡ್ತಾಳೆ. ನೋಡ್ಬಿಟ್ಟು, ಆಹಾ, ಇಷ್ಟು ಚೆನ್ನಾಗಿದ್ದಾನೆ ಈ ಮಗು, ಎಷ್ಟು ಕಳೆಯಿಂದ ಕೂಡಿದ್ದಾನೆ, ಈ ಮಂಗಳವಾದ ತೇಜೋ ಸ್ವರೂಪ ಯಾರು ಇವನು, ನನಗೆ ಸಾಮಾನ್ಯ ಹುಡುಗನ ಥರ, ಸಾಮಾನ್ಯ ವ್ಯಕ್ತಿ ಥರ ನನಗೆ ಇವನು ಗೋಚರಿಸ್ತಾ ಇಲ್ಲ ಅಂತ ಅಂದ್ಕೊಳ್ತಾರೆ. ಅಂದ್ಕೊಂಡಾಗ ಆಗ ಶಿರ್ಡಿಯಲ್ಲಿದ್ದಂತಹ ಖಂಡೋಬಾ ದೇವರು ಅವನ ಮೈ ಮೇಲೆ ಬರ್ತಾನೆ. ಬಂದು ಅಲ್ಲಿ ಊರಿನ ಜನರೆಲ್ಲ ಸೇರಿ ಆ ಬಾಲಕರನ್ನು ವಿಚಾರಿಸ್ತಾರಲ್ಲ, ಖಂಡೋಬನ್ನು ವಿಚಾರಿಸ್ತಾರೆ. ಆಗ ಆ ಸ್ಥಳವನ್ನು ಅಗಿರಿ ಅಂತ ಹೇಳ್ತಾರೆ. ಅವ್ರು ಅಗಿತಾರೆ. ಅಗಿದಾಗ ಅಲ್ಲಿ ಇಟ್ಟಿಗೆಗಳು, ವಿಶಾಲವಾದ ಕಲ್ಲು ಹಲಿಗೆ ಅದೆಲ್ಲ ಕಾಣಿಸ್ತು. ಅಲ್ಲಿ ಸುರಂಗ ಕೂಡ ಕಾಣಿಸ್ತು. ಆ ಸುರಂಗದಲ್ಲಿ ಉರಿತಾ ಇರುವಂಥ 4 ಜ್ಯೋತಿಗಳು ಕಾಣಿಸಿದ್ವು. ಆ ಜ್ಯೋತಿಗಳಲ್ಲದೆ ಜಪಮಾಲೆಗಳು, ಪೂಜಾ ದ್ರವ್ಯಗಳು ಕೂಡ ಅಲ್ಲಿ ಕಂಡುಬಂದವು. ಇಲ್ಲ 12 ವರ್ಷ ಇಲ್ಲೇ ತಪಸ್ ಮಾಡ್ದ ಅಂತ ಖಂಡೋಬ ಹೇಳಿದ ಮೇಲೆ ಅದನ್ನು ಕೇಳಿದ್ರೆ ಎಲ್ಲರೂ ಅಲ್ಲಿ ಹೋಗಿ, ಅಯ್ಯೋ ತಪ್ಪಾಯಿತು, ನಮಗೆ ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ವಿ, ತಪ್ಪಾಯಿತು ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಸಾಯಿಬಾಬಾ ಇದು ನನ್ನ ಗುರುಸ್ಥಾನ, ಅವ್ರ ದಿವ್ಯ ಸಮಾಧಿ ಅಲ್ಲೇ ಇದೆ, ಹಾಗಾಗಿ ಅದನ್ನು ನಾನು ಕಾಪಾಡ್ಕೊಂಬರ್ಬೇಕು, ಆ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳ್ತಾರೆ. ಆಗ ಇನ್ನು ತೆಗೆದು ಹೀಗೆ ಓಪನ್ ಆಗಿದ್ದರೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿ ಮಾಡ್ತು ಎಲ್ಲ ಸೇರಿ ಅದನ್ನು ಮುಚ್ಚಿಬಿಡ್ತಾರೆ. ಹರಿವಿನಾಯಕ ಸಾಠೆ ಎನ್ನುವರು ಆ ಬೇವಿನ ಮರ, ಆಮೇಲೆ ಅದಕ್ಕೆ ಸುತ್ತ ಇರುವಂಥ ಸ್ಥಳವನ್ನು ಕೊಂಡುಕೊಂಡು ಒಂದು ಗೃಹ ವಸತಿಯನ್ನು ಏರ್ಪಡಿಸ್ತಾರೆ. ಆ ಪವಿತ್ರ ನಿಂಬೆ ವೃಕ್ಷದ ಸುತ್ತ ಒಂದು ಮಂಟಪಗಳನ್ನ ಮಾಡ್ತಾರೆ, ಮೆಟ್ಲುಗಳನ್ನ ಕಟ್ಟಿಸ್ತಾರೆ. ಅಂದರೆ ಅಲ್ಲಿ ಬಂದ ಭಕ್ತಾದಿಗಳು ಕ್ಲೀನಾಗಿ ಉತ್ತರಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಒಂದು ಭಜನೆ, ಪುರಸ್ಕಾರ ಎಲ್ಲ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಮತ್ತು ಗುರುವಾರ ಶುಕ್ರವಾರದಲ್ಲಿ ಅಲ್ಲಿಗೆ ಬಂದು ಸೇರುವಂಥ ಜನ ಭಕ್ತಾದಿಗಳು ಬಂದು ಬಾಬಾಗೆ ಧೂಪ ಹಾಕಿ ಆರಾಧನೆ ಮಾಡಿ ಅವ್ರಿಗೆ ಕೃಪೆಗೆ ಪಾತ್ರ ಆಗ್ತಾ ಇರ್ತಾರೆ. ಹಾಗೆ ಇದ್ದಾಗ ಅಲ್ಲಿ ದೀಕ್ಷಿತ್ ವಾಡೆ ಅಂತ ಒಂದು ನಿರ್ಮಾಣ ಆಗುತ್ತೆ. ಕಾಕಾ ಸಾಹೇಬ್ ದೀಕ್ಷಿತನವರು ಒಬ್ಬರು ನ್ಯಾಯವಾದಿ. ಅವರು ಒಂದು ಸತಿ ಇಂಗ್ಲೆಂಡಿಗೆ ಹೋದರು. ಅಲ್ಲಿ ರೈಲು ದುರಂತದಲ್ಲಿ ಅವ್ರಿಗೆ ಕಾಲು ಉಳುಕ್ಬಿಡ್ತು. ಸರಿ, ಎಷ್ಟು
ಎಷ್ಟು ದಿನ ಆದ್ರೂ ಆ ಉಳುಕು ವಾಸನೆ ಆಗಿರಲಿಲ್ಲ. ಏನೇನೆಲ್ಲ ಔಷಧಿಗಳನ್ನ ಉಪಯೋಗಿಸ್ತಾರೆ, ಆದರೂ ಆ ಉಳುಕು ಹೋಗಿರಲಿಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ, ನಾನಾ ಸಾಹೇಬ್ ಚಂದೋರ್ಕರ್ರವರು ಒಂದು ಸತಿ ಒಂದು ಕೆಲಸ ಮಾಡಿ, ಶಿರ್ಡಿಗೆ ಹೋಗ್ಬಿಟ್ಟು ಬನ್ನಿ, ಸಾಯಿಬಾಬನ ದರ್ಶನ ಮಾಡ್ಕೊಂಬನ್ನಿ, ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗೇನಾಗುತ್ತೆ, ಕಾಕ ಬಂದು ಬಾಬಾನ ಭೇಟಿ ಮಾಡ್ತಾರೆ. ಬಾಬನ ನೋಡಿದ ತಕ್ಷಣ ಅವ್ರು ತುಂಬ ಸಂತೋಷ ಆಗೋಗುತ್ತೆ. ನನ್ನ ಕಾಲು ಡೊಂಕು ಜೊತೆಗೆ ನನ್ನ ಮನಸ್ಸಿನ ಡೊಂಕನ್ನು ಸರಿಪಡಿಸ್ಬಿಡಿ ಬಾಬಾ ಅಂತ ಅವರು ಕೇಳ್ಕೊಳ್ತಾರೆ. ಆಗ ಬಾಬಾ ಖಂಡಿತ ವಾಸಿ ಆಗಿಬಿಡುತ್ತೆ. ಇಷ್ಟಲ್ಲ, ಇನ್ನೂ ಬೇಕಾದಷ್ಟು ಭಕ್ತಾದಿಗಳು ವಾಸ ಮಾಡೋದಕ್ಕೆ ಸೌಕರ್ಯವಾಗಿ ಶಿರಡಿಯಲ್ಲಿ ಬುನಾದಿ ಹಾಕ್ತಾರೆ. ಅಂದರೆ ಒಂದು ಮನೆಗಳನ್ನ ಕಟ್ಟಬೇಕು ಅಂತ. ಅಲ್ಲಿ ದಾದಾ ಸಾಹೇಬ್ ಕಪ್ಪರ್ದೆಗೆ ಅವ್ರ ಮನೆಗೆ ಹೋಗೋದಕ್ಕೆ ಬಾಬಾ ಒಪ್ಪಿಗೆ ಕೊಡ್ತಾರೆ. ಅವತ್ತಿಂದ ಚಾವಡಿಯಲ್ಲಿ ಆರತಿ ಶುರು ಮಾಡ್ತಾರೆ. ದೀಕ್ಷಿತವಾಡಿ ಅಡಿಪಾಯ ಹಾಕಿದ್ದು ಎಲ್ಲ ಒಂದು 1911 ಇಸ್ವಿ ಹೊತ್ತಿಗೆ ಎಲ್ಲ ಮನೆಗಳೆಲ್ಲ ನಿರ್ಮಾಣ ಆಗುತ್ತೆ. ಆಗ ನಿರ್ಮಾಣ ಆಗ್ತಿದ್ದಾಗೇ ಎಲ್ಲ ರಾಮನವಮಿ ಉತ್ಸವಗಳು ಎಲ್ಲದೂ ನಡ್ಕೊಂಡು ಹೋಗುತ್ತೆ. ಪೂರ್ತಿ ಅಂತ ಒಬ್ಬ ಭಕ್ತ, ಕೋಟ್ಯಾಧಿಪತಿ, ನಾಗಪುರದವನು, ಅಲ್ಲಿ ಬೃಹತ್ ಕಲ್ಲಿನ ಭವನವನ್ನು ಶಿರಡಿಯಲ್ಲಿ ನಿರ್ಮಾಣ ಮಾಡ್ತಾನೆ. ಈ ಜಾಗದಲ್ಲಿ ಬಾಬಾ ಅವರು ಸಸ್ಯಗಳನ್ನು ತಾವೇ ಬೆಳೆಸಿ ಒಂದು ಅದಕ್ಕೆ ಸ್ವಯಂ ನೀರೆರಿಯೋದು, ಪೋಷಣೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಈ ಥರ ಇವರ ಅನುಗ್ರಹದಿಂದನೇ 3 ವಾಡೆಗಳು ಅಲ್ಲಿ ಬೃಹತ್ತಾಗಿ ನಿರ್ಮಾಣ ಆಗುತ್ತೆ. ಹಾಗೆ ಹೀಗೆ ಇರಬೇಕಾದ್ರೆ ಒಂದು ದಿವಸ ಮಸೀದಿಯಲ್ಲಿ ಎಲ್ಲ ಕೂತ್ಕೊಂಡಿರ್ತಾರೆ. 10 ವರ್ಷದ ಹುಡುಗಿ ಬರ್ತಾಳೆ, ಮಸೀದಿಯಲ್ಲಿ ಒಂದು ಕಡೆ ಬಂದು ಕೂತ್ಕೊಂಡ್ಬಿಡ್ತಾಳೆ. ಆ ಹುಡುಗಿನ ಒಬ್ಬ ಸಾಧು ಬಂದು ಇಲ್ಲಿಂದ ಹೇಳು ಅಂತ ಗದರಿಸಿದಾಗ ಯಾಕೆ ಗದರಿಸ್ತಾರೆ, ಯಾಕೆ ಆ ಹುಡುಗಿ ಬಂದು ಕೂತ್ಕೋತಾಳೆ ಅಂತಂದರೆ, 3 ದಿವಸದಿಂದ ಅಲ್ಲಿ ಒಬ್ಬ ಸಾಧು ಬಂದು ಕೂತ್ಕೋತಿರ್ತಾನೆ. ಆ ಸಾಧು ಕೂತ್ಕೋಬೇಕು ಅನ್ನೋಷ್ಟು ಒಂದು 5 ನಿಮಿಷ ಮುಂಚೆ ಆ ಹುಡುಗಿ ಬಂದಲ್ಲಿ ಕೂತ್ಕೊಂಡಿರ್ತಾಳೆ. ಆ ಹುಡುಗಿನ ಎಬ್ಬಿಸ್ಬಿಟ್ಟು ಆಮೇಲೆ ಆ ಸಾಧು ಕೂತ್ಕೋತಾನೆ. ತಕ್ಷಣ ಬಾಬುಗೆ ಸಿಟ್ಕೊಂಡ್ಬಿಡುತ್ತೆ. ಎಲ್ಲರ ಒಟ್ಟೋಗಿ ತಕ್ಷಣ ಇಲ್ಲಿಂದ ಒಬ್ಬರನ್ನಲ್ಲ ಎಲ್ಲರ ಹೊರಟೋಗ್ಬೇಕು ಇವಾಗ ಇಲ್ಲಿಂದ ಅಂತಾರೆ. ಈಗ ಆ ಸಾಧು ಹೇಳ್ತಾನೆ, ಈ ಪಾಪ ಇವರೆಲ್ಲ ಲೌಕಿಕರು, ಪಾಮರರು, ಇವ್ರ ಮನಸ್ಸಲ್ಲಿ ಏನೇನೇನೋ ಚಂಚಲತೆ ಇರುತ್ತೆ, ಅದಕ್ಕೆ ಬಾಬಾ ಹೋಗೋಕೆ ಹೇಳಿದ್ದಾರೆ, ನನಗೇನು ಹೇಳಿಲ್ಲ ಅನ್ನೋದು ಸಾಧು ಅಲ್ಲೇ ಕೂತ್ಕೊಂಡಿರ್ತಾನೆ. ತಕ್ಷಣ ಬಾಬಾ ನೀನು ಹೋಗು ಅಂತ ಸಾಧುಗೆ ಹೇಳ್ತಾರೆ. ಸಾಧು ಕೂಡ ಎದ್ದು ಹೊರಡ್ತಾನೆ. ಆದರೆ ಯಾಕೆ ಹಾಗೆ ಹೇಳಿದ್ರು ಅಂದರೆ, ನಾನು ಅನ್ನೋದೊಂದು ಇತ್ತಲ್ಲ ಆ ಸಾಧು ಮನಸ್ಸಲ್ಲಿ, ಆ ನಾನತ್ವ ಹೋಗಬೇಕು ಅಂತಲೇ ಹಾಗೆ ಮಾಡಿದ್ದು. ಆಮೇಲೆ ತನ್ನಲ್ಲಿ ಇರ್ತಕ್ಕಂಥ ಸಹನೆ, ನಿರಹಂಕಾರವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ನನ್ನ ಇದು ಮಾಡಿದ್ದಾರೆ, ಇನ್ನೇನೂ ಇಲ್ಲ, ಪರವಾಗಿಲ್ಲ ಗುರು, ನಾವು ಕೂತ್ಕೊಳ್ಳೋಣ ತಿರ್ಗಾ ಅಂದ್ಬಿಟ್ಟು ತಿರುಗಿ ಹೋಗಿ ಕೂತ್ಕೋತಾನೆ. ಆಗ ಹೋಗು, ಹೊರಗಡೆ ಹೋಗು ಅಂತ ತುಂಬ ಕೋಪದಿಂದ ಹೇಳ್ತಾರೆ. ಯಾಕೆ ಹೀಗೆ ಮಾಡ್ತರು, ಯಾಕೆ ಇದು ಅಂತ ಯೋಚನೆ ಮಾಡ್ತಾನೆ. 4 ದಿವಸ ನೀನು ಒಂದು ಕಡೆ ಕೂತ್ಕೊಂಡ ತಕ್ಷಣ ಆ ಜಾಗ ನಿಂದಾಗ್ಬಿಡತ್ತಾ, ಇನ್ನೊಬ್ಬರು ನಿನ್ಗೆ ಅಲ್ಲಿ ಕೂತ್ಕೋಬಾರ್ದು ಅನ್ನೋ ಸ್ಥಿತಿಗೆ ನೀನು ಬಂದ್ಯಾ? 4 ದಿವಸ ಒಂದು ಕೂತ್ಕೊಂಡ ತಕ್ಷಣ ನಿನಗೆ ಆ ಜಾಗ ನಿಂದಾಗ್ಬಿಡುತ್ತಾ? ಇನ್ನೊಬ್ಬರನ್ನ ಹೇಳು ಅಂತ ಹೇಳೋ ಮಟ್ಟಕ್ಕೆ ನಿಂದು ವ್ಯವಹಾರ ಬಂದಿದ್ಯಾ? ಯಾವುದಿದೆ ನಿಂದಿಲ್ಲಿ? ನಿನ್ನದು ನನ್ನದು ಯಾವುದಿದೆ? ಯಾವುದೂ ಇಲ್ಲ. ನೀನು ಸನ್ಯಾಸಿ ವೇಷ ತೊಟ್ಕೊಂಡಿದ್ಯಾ? ಏನು ಸಾಧನೆ ಮಾಡಿದ್ಯಾ ನೀನು? ನಂದು ಅಂತ ಹೇಳಿ ಆ ಮಗುನ ಹೇಳಿಸಿ, ಆ ಮಗುನ ಜಾಗದಲ್ಲಿ ನನ್ನ ಜಾಗ ಇದು ಇದ್ದಳು ಅಂತ ಹೇಳಿ ಕೂತ್ಕೊಂಡಿಲ್ಲ, ನೀನು ಏನು ಸಾಧನೆ ಮಾಡಿದ್ಯಾ ಅಂತ ಸಾಯಿಬಾಬಾ ಅವರು ಕೋಪದಿಂದ ಕೇಳ್ತಾರೆ. ಆಮೇಲೆ ಸರಿ, ಮತ್ತೆ ನಿನ್ನ ವಿಷಯ ಏನು ಅಂತ ಸಾಯಿಬಾಬನ ಕೇಳೋಣವಾ ಅಂತಂದರೆ, ಆ ಥರ ಕೇಳೋ ಧೈರ್ಯ ಯಾರಿಗಿದೆ? ಹಾಗೆ ಯಾರು ಕೇಳೋಕ್ಕೆ ಸಾಧ್ಯ? ಆವಾಗ ನಾನಾವಲ್ಲಿ ನನ್ನ ಕೇಳ್ತಾನೆ, ನೀನು ನನ್ನನ್ನು ಕೇಳಿದೆ ಚೆನ್ನಾಗಿದೆ, ಆದರೆ ಏನು ನಿನ್ನ ವಿಷಯ ಏನು ಅಂತ ಬಾಬಾರನ್ನ ಕೇಳುವಂಥ ಶಕ್ತಿ ಅವನಿಗಿದೆ. ಆದರೆ ಲೋಕದಲ್ಲಿ ನಾವು ಒಂದು ನೋಡ್ತೀವಿ, ಇನ್ನೊಂದನ್ನು ನೋಡಲ್ಲ. ಒಳಗಿರೋ ಸಂಶಯವನ್ನು ಹೊರಗಡೆ ಹಾಕಲ್ಲ. ಒಂದು ವೇಳೆ ಕೇಳಿದ್ರು ನಾವು ಅವ್ರಿಗೆ ಅವನು ಏನು ಕೇಳಿದ್ರು ಅದು ಕೊಡೋದಕ್ಕೆ ನಾವು ಸಿದ್ಧವಾಗಿರೋದಿಲ್ಲ. ಹಾಗಿದ್ಮೇಲೆ ನಾವು ಹೇಗಿರಬೇಕು ಇಲ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಮನಸ್ಸಲ್ಲಿ. ಆಗ ಒಂದು ದಿವಸ ಏನಾಗುತ್ತೆ, ಬಾಬಾ ಎಲ್ಲ ಕೂತ್ಕೊಂಡಿದ್ದಾರೆ, ಬಾಬಾ ಸುತ್ತ ಎಲ್ಲರೂ ಕೂತ್ಕೊಂಡಿದ್ದಾರೆ. ಬಾಬಾ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಇದ್ದಕ್ಕಿದ್ದಕ್ಕೆ ಬಂದು ನಾನಾವಲ್ಲಿ ಬಾಬಾರನ್ನು ಉದ್ದೇಶಿಸಿ, ಹೇಳು ಇಲ್ಲಿಂದ, ನಾನು ಕೂತ್ಕೋಬೇಕು ಅಂತ ಇರ್ತಾನೆ ಬಾಬಾ ಅವ್ರಿಗೆ. ಬಾಬಾ ಮಾತಾಡದೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. 1 ನಿಮಿಷ ನೋಡ್ದ, 2 ನಿಮಿಷ ನೋಡ್ದ, ಬಾಬಾ ಮಾಮೂಲಿಂತ ಇದ್ರು. ನಾನಾವಲ್ಲಿ ಎದ್ದ ತಕ್ಷಣ ಬಾಬಾರ ಕಾಲ ಮೇಲೆ ಬಿದ್ದುಬಿಡ್ತಾನೆ. ಆಗ ಬಾಬಾ ಶಿರ್ಡಿಗೆ ಬಂದ ಮೊದಲ ದಿವಸದಲ್ಲಿ ಯಾರು ಗಣನೆ ತೆಗೆದುಕೊಳ್ಳದೆ ಹುಚ್ಚ ಅಂತ ಅವನನ್ನು ಇದು ಮಾಡ್ತಿರ್ತಾರೆ. ಯಾವುದೋ ಹುಚ್ಚ ಬಂದಿದ್ದಾನೆ, ಫಕೀರ ಬಂದಿದ್ದಾನೆ ಅಂತಿರ್ತಾರೆ. ಆದರೆ ಇವನು ಮಾತ್ರ ಯಾವುದು ತಲೆನೇ ಕೆಡ್ಸ್ಕೊಳ್ಳೋದು, ತಂಪಾಡ್ತಾ ಇರ್ತಾನೆ. ಯಾರೋ ನೀನು, ನನ್ನ ಹೇಳು ಅಂತ ಅನ್ನೋದಕ್ಕೆ ನೀನು ಯಾರೋ, ಯಾಕೋ ನನ್ನ ಹೇಳು ಅಂತ ಅಂತಾರೇನೋ ಅಂತ ನಾನಾವಲ್ಲಿ ಅಂದ್ಕೊಂಡಿದ್ದ. ಆದರೆ ಖಂಡಿತ ಆ ಭಾವನೆ ಸಾಯಿಬಾಬಾ ಅವರಿಗೆ ಬರಲೇ ಇಲ್ಲ. ನಾನಾವಲ್ಲಿ ಬಾಬಾನನ್ನು ಪರೀಕ್ಷಿಸೋದಕ್ಕೆ ಆಸನ ಬಿಟ್ಟು ಹೇಳು ಅಂತ ಹೇಳಿದ್ರಲ್ವಾ,
ಆಮೇಲೆ ತಾನು ಸ್ವಲ್ಪ ತಲೆ ಕೂತ್ಕೋತಾನೆ. ಆದರೆ ಬಾಬಾ ಅವರ ವೈಖರಿಯಲ್ಲಿ ಯಾವುದೇ ಬದಲಾವಣೆ ಬರದೇ ಹೋದಾಗ ಅವ್ರ ತಕ್ಷಣ ಹಂಗೆ ಒಂಥರ ಆಗೋಗುತ್ತೆ. ಹೋಗಿ ಅವ್ರ ಪಾದಗಳ ಮೇಲೆ ಬಿದ್ದು, ತಪ್ಪಾಯಿತು ಬಾಬಾ, ನನ್ನ ಕ್ಷಮಿಸಿ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಆಗ ಅವ್ರು ಇನ್ನೇನು ಮಾತಾಡಲ್ಲ. ಇದೇ ಕಣಪ್ಪ ವಾಸ್ತವ ಇದೇನೆ ಅಂತ ಹೇಳಿ ಅವನನ್ನು ತಬ್ಕೊಳ್ತಾರೆ. ಅಂದರೆ ಅಷ್ಟು ಪ್ರೀತಿ, ಅಷ್ಟು ಒಂದು ಮಮತೆ ಅವನ ಬಗ್ಗೆ ಇರುತ್ತೆ. ಈ ರೀತಿ ತನ್ನ ಹೃದಯವನ್ನು ತಾನೇ ಭಗವಂತ ಸಾಯಿಬಾಬನಿಗೆ ಅರ್ಪಿಸಿ ತಾನು ಸಾಯಿಬಾಬನ ಜೊತೆಲೇ ಅವರು ಇದ್ಬಿಡ್ತಾರೆ. ಹೀಗೆ ಬಾಬಾ ಶರೀರವನ್ನು ತ್ಯಜಿಸಿದ ನಂತರ ಕೂಡ ನನ್ನ ಈ ಶರೀರ ಖಂಡಿತ ಹೆಚ್ಚು ದಿನ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಬಾಬಾ ಅವ್ರು ಸತ್ತು 1 ತಿಂಗಳಾಗೋಕ್ಕೆ ಮುಂಚೆನೇ ಅವರು ಕೂಡ ಶರೀರವನ್ನು ತ್ಯಾಗ ಮಾಡಿಬಿಡ್ತಾರೆ. ಅಂದರೆ ಇದು ಒಂದು ಪರೀಕ್ಷೆ ಅಂತಂದರೆ, ಬಾಬಾ ಪರೀಕ್ಷೆ ಇಟ್ಟರು, ಚೆನ್ನಾಗಿದೆ, ಗೆದ್ದರೆ ಏನು ಕೊಟ್ಟರು, ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಅರ್ಪಿಸ್ಬಿಟ್ರು. ಈ ಘಟನೆಯಿಂದ ಬಾಬಾ ಏನಂದ್ರು ಅಂದರೆ ಅಲ್ಲಾಹ್ ಮಾಲಿಕ್ ಅಂತ ಹೇಳ್ತಾರೆ. ಅಂದರೆ ಅವರು ಇಲ್ಲಿ ತಂದು ಕೂರಿಸಿದ್ರು, ಅದರಿಂದ ಕೂತ್ಕೊಂಡೆ, ಅಲ್ಲ ಕರೆ ತಂದು ಇಲ್ಲಿ ಕೂರಿಸ್ದ, ನಾನು ಅದಕ್ಕೆ ಕೂತ್ಕೊಂಡಿದ್ದೀನಿ. ಇವನ ರೂಪದಲ್ಲಿ ಬಂದು ಏಳು ಅಂತಂದ, ಅದು ನನ್ನ ಸ್ಥಳ ಆಗಿದೆ ತಾನೇ ನಾನು ಕೂತ್ಕೊಳ್ಳೋಕ್ಕೆ, ಆಯಿತು ನಾನು ಎದ್ದೆ. ಹಾಗೆ ಆ ಬಾಬಾ ಅಲ್ಲಾ ಮಾಲಿಕ್ ಅನ್ನೋದನ್ನು ಚಾಚು ತಪ್ಪದೆ ಅನುಸರಿಸಿ ತೋರಿಸ್ತಾರೆ. ಆ ಸಾಯಿಯ ಪಾದ ಸೇವೆಯನ್ನು ಮಾಡುವಂಥ ನಾವೇ ಧನ್ಯರಲ್ವಾ. ಶಿರ್ಡಿ ಮೋಕ್ಷದಾಯಕವಾದ ಕ್ಷೇತ್ರ. ಸಾಯಿ ಪಾದ ಸ್ಪರ್ಶ ಮಾಡಿದ್ರೆ ಅದೇ ವೇದ ಪಾರಾಯಣವನ್ನು ಮಾಡಿದ ಹಾಗೆ, ಸಾಯಿಯನ್ನು ದರ್ಶಿಸಿದ್ರೆ ಯೋಗವನ್ನು ಸಾಧಿಸಿದ ಹಾಗೆ, ಸಾಯಿಯ ಭಾಷಣವನ್ನು ಕೇಳಿದರೆ ಪಾಪ ನಾಶನವಾದ ಹಾಗೆ, ಸಾಯಿಯ ಪಾದ ಸೇವೆ ಪ್ರಯಾಗದ ಸ್ನಾನದ ಫಲ ಸಿಕ್ಕ ಹಾಗೆ, ಸಾಯಿಯ ವಾಕು ವೇದ ವಾಕು ಆಗುತ್ತೆ, ಸಾಯಿಯ ಊದಿ ಪಾವನವಾದ ಭಸ್ಮವಾಗುತ್ತೆ, ಸಾಯಿಯೇ ಪರಮಾತ್ಮ ಪರಬ್ರಹ್ಮನಾಗಿ ನಮ್ಮೆಲ್ಲರನ್ನು ಕಾಪಾಡುವಂತಹ ಅನಂತವಾದ ಒಂದು ಅಖಂಡವಾದ ಒಂದು ಜ್ಯೋತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. 11ನೇ ಅಧ್ಯಾಯವನ್ನು ಈಗ ನಾನು ನಿಮಗೆ ಕೇಳಿಸ್ತೀನಿ. ಗುರು ಸೇವೆ ಒಂದೇ ಸಾಧನ ಅಂತ ಈ ಅಧ್ಯಾಯದಲ್ಲಿ ಬರುತ್ತೆ. ಮೊಹಿಯುದ್ದೋನ್ ತಂಬೋಳಿ ಅಂತ ತುಂಬ ಕುಸ್ತಿಯಲ್ಲಿ ಭಾಗವಹಿಸ್ತಾ ಇರ್ತಾನೆ. ಅಂದರೆ ಆ ಶಿರ್ಡಿ ಗ್ರಾಮದಲ್ಲಿ ಈ ಕುಸ್ತಿ ಸ್ಪರ್ಧೆಗಳು ತುಂಬ ಚೆನ್ನಾಗಿ ನಡೀತಾ ಇರ್ತವೆ. ಅಂದರೆ ತಂಬೋಳಿ ಕೂಡ ಪಾಲ್ಗೊಳ್ತಾ ಇರ್ತಾನೆ. ಮತ್ತು ಬಾಬಾ ಮತ್ತು ಇವ್ರ ನಡುವೆ ಏನೋ ಅಂತ ಒಂದು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಸರಿ, ಏನಾಗುತ್ತೆ, ಇವನ ಜೊತೆ ಬಾಬಾ ಕೂಡ ಹೋಗಿರ್ತಾರೆ ಕುಸ್ತಿಗೆ. ಇವನ ಜೊತೆ ಬಾಬಾ ಕುಸ್ತಿಯಲ್ಲಿ ಸೋತ್ಬಿಟ್ಟಿರ್ತಾರೆ. ಹಾಗೆ ಸೋತ ದಿವಸದಿಂದನೇ ಬಾಬಾ ತನ್ನ ಉಡುಪಿನಲ್ಲಿ ಬದಲಾವಣೆ ತಂದುಬಿಟ್ಟಿರ್ತಾರೆ. ತಲೆಗೆ ಬಟ್ಟೆ ಕಟ್ಕೊಳ್ತಿರ್ತಾರೆ, ಕೌಪಿನ ಕಟ್ಕೊಂಡು ಉದ್ದುದು ನೀಳವಾದ ಅಂಗಿಯನ್ನು ಧರಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಯಾವುದೇ ಸುಖ ಸಂಪತ್ತುಗಳಿಂದ ಸೌಖ್ಯವಿಲ್ಲ ಅಂತ ಅವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಡವರ ಜೊತೆನೇ ಹೆಚ್ಚು ಸ್ನೇಹಿತರಾಗಿ ಇರ್ತಿರ್ತಾರೆ, ಬಡವರ ಜೊತೆಲೇ ಬೆರೀತಿರ್ತಾರೆ. ಹಾಗೆ ಜನರಿಂದ ಬೆರೀತಿರ್ತಾರೆ, ಜನರ ಜೊತೆ ಬೆರೀತಿರ್ತಾರೆ. ಯಾವಾಗಲೂ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ತಂಪಾಡು ತಾವು ಯೋಚನೆ ಮಾಡಿಕೊಂಡು ಒಂದು ತಪಸ್ತರ ಮಾಡಿಕೊಂಡು ಆ ಥರ ಕೂತ್ಕೊಳ್ತಾ ಇರ್ತಾರೆ. ಈ ಬಾಬಾಗೆ ನಾನಾ ಸಾಹೇಬ್ ಡೆಂಗಲ್ ಅಂತಂದರೆ ತುಂಬ ಇಷ್ಟ. ನಾನಾ ಸಾಹೇಬ್ಗೆ 2 ಪತ್ನಿ ಇರ್ತಾರೆ, ಆದರೂ ಮಕ್ಕಳಾಗಿರೋದಿಲ್ಲ. ಆಗ ಬಂದು ಬಾಬರನ್ನು ಕೇಳ್ತಾರೆ, ಬಾಬಾ ನಮಗೆ ಮಕ್ಕಳು ಒಂದು ಫಲ ಇಲ್ಲ, ಕರುಣಿಸಿ, ಏನೋ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ಆಗ ಬಾಬಾರವರು ಒಂದು ಪ್ರಸಾದವನ್ನು ಕರುಣಿಸ್ತಾರೆ. ಆ ಬಾಬಾರವರ ಪ್ರಸಾದದಿಂದ ಅವನಿಗೆ ಪುತ್ರ ಸಂತಾನ ಆಗುತ್ತೆ. ಇದು ಗೊತ್ತಾಗ್ತಿದ್ದಾಗೇ ಆ ಜನರು ಮುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ. ಬಾಬಾರವರ ದರ್ಶನಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ನೋಡಿದ್ರು ಬಾಬಾರ ಸುತ್ತ ಜನ ತಂಡೋಪತಂಡವಾಗಿ ಇರ್ತಿದ್ರು. ಬಾಬಾ ಮಸೀದಿಯಲ್ಲಿ ಮಲ್ಕೋತಿದ್ರು. ಸರಿ, ಅದು ತುಂಬ ಹಳೆ ಮಸೀದಿ. ಈ ಬಾಬಾ ಅವರು ಆ ಹಳೆ ಮಸೀದಿಯಲ್ಲೇ ತಮ್ಮ ಎಲ್ಲ ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ. ಏನಿರುತ್ತೆ, ಒಂದು ಸಟ್ಕ ಇಟ್ಕೊಂಡಿರ್ತಾರೆ, ಒಂದು ಹುಕ್ಕ, ಆಮೇಲೆ ಒಂದು ಹೊಗೆ ಸೊಪ್ಪು, ಕಫ್ನಿ ಇದು ಇಟ್ಕೊಂಡಿರ್ತಾರೆ. ಆಮೇಲೆ ತಲೆಗೆ ಒಂದು ಬಟ್ಟೆ, ಅದು ಒಂದು ತುಂಡು ಸುತ್ಕೊಂಡು ಅದೊಂದು ಹಿಂಬದಿಯಲ್ಲಿ ಗಂಟು ಹಾಕ್ಕೊಂಡ್ಬಿಡ್ತಾ ಇರ್ತಾರೆ. ಕೊಳೆಯ ಬಟ್ಟೆ ಬಗ್ಗೆ ಚಿಂತನೆ ಇರ್ತಿರಲಿಲ್ಲ ಅವ್ರಿಗೆ. ಕೊಳೆ ಬಟ್ಟೆ ನಾವು ಬಟ್ಟೆ ಒಗಿಬೇಕು, ಹಾಕಬೇಕು. ಆ ಕೊಳೆಯಾಗಿರೋ ಬಟ್ಟೆನೇ ವಾರಾನ್ಗಟ್ಲೆ ಹಾಕ್ಕೊಳ್ತಿರ್ತಾರೆ. ಹಾಗೆ ಬಟ್ಟೆ ಒಗಿತಿರಲ್ಲ ಅವರು. ಆಮೇಲೆ ಧ್ವನಿ ಧ್ವನಿಗೆ ಆ ಯಜ್ಞಕುಂಡ ಇತ್ತಲ್ಲ, ಆ ಯಜ್ಞಕುಂಡಕ್ಕೆ ಎದುರಾಗಿ ದಕ್ಷಿಣದ ಕಡೆ ಮುಖ ಮಾಡಿಕೊಂಡು ಮಸೀದಿಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಯಾವಾಗಲೂ ಕೂತ್ಕೊಳ್ತಾ ಇರ್ತಾರೆ. ಭಕ್ತರ ಕೋರಿಕೆಗಳನ್ನ, ಅಹಂಕಾರವನ್ನು, ಪಾಪಕರ್ಮಗಳನ್ನ ಆ ಧ್ವನಿಯಲ್ಲಿ ಆಹುತಿಗೊಳಿಸ್ತಾ ಇರ್ತಾರೆ. ಅಂದರೆ ಆ ಧ್ವನಿಯಲ್ಲಿ ಅದನ್ನ ಸುಟ್ಟು ಕರಕಲನ್ನಾಗಿ ಮಾಡಿಬಿಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಅಲ್ಲಾಹ್ ಮಾಲಿಕ್ ಅಲ್ಲಾಹ್ ಮಾಲಿಕ್ ಅಂತ ಹೇಳ್ಕೊಳ್ತಾ ಇರ್ತಾರೆ. ಆ ಹಳೆ ಮಸೀದಿಗೆ 1912ರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಅಲ್ಲಿ ಬಾಬಾ ಹಾಡು ಹೇಳಿಕೊಂಡು, ಕಾಲುಗಳಿಗೆ ಗೆಜ್ಜೆ ಕಟ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಇರ್ತಾರೆ. ಮತ್ತು ದೀಪಾರಾಧನೆ ಅಂದರೆ ಬಾಬಾರಿಗೆ ತುಂಬ ಇಷ್ಟ, ತುಂಬ ಪ್ರೀತಿ. ಅದಕ್ಕೆ ಏನು ಮಾಡ್ತಾರೆ, ವ್ಯಾಪಾರಸ್ಥರಿಂದ ಎಣ್ಣೆ ಕೊಡಿ ಅಂತ ಹೇಳಿ ಎಣ್ಣೆ ಕೇಳಿ ತೊಗೊಂಬಂದು ಮಸೀದಿಯಲ್ಲಿ ದೀಪಗಳನ್ನ
ಬೆಳಗಿಸ್ತಾ ಇರ್ತಾರೆ, ತುಂಬ ಆನಂದ ಪಡ್ತಾ ಇರ್ತಾರೆ. ಹೀಗೆ ಒಂದು ಎಣ್ಣೆನ ದಾನ ಮಾಡ್ತಿದ್ದಂಥ ಬಾಬಾಗೆ, ಎಣ್ಣೆ ದಾನ ಮಾಡ್ತಿದ್ದಂಥ ವರ್ತಕರಲ್ಲಿ ಬದಲಾವಣೆ ಆಯಿತು. ಯಾಕೆ ಕೊಡ್ಬೇಕು ನಾವು ಇವ್ರಿಗೆ ಎಣ್ಣೆ, ಮಾಡೋ ಕೆಲಸವಿಲ್ಲ ಅಂದ್ಬಿಟ್ಟು ಎಲ್ಲ ಒಂದಾಗ್ಬಿಡ್ತಾರೆ, ಎಣ್ಣೆ ಕೊಡದೆ ಬಿಟ್ಬಿಡ್ತಾರೆ. ಆಮೇಲೆ ಅದು ನಾವು ಎಣ್ಣೆ ಕೊಡದೆ ಹೋದರೆ ಬಾಬಾ ದೀಪಗಳನ್ನ ಹಿಂಗೆ ಬೆಳಗಿಸ್ತಾರೆ, ಅವರು ನಾವು ಕೊಟ್ಟಿದ್ದಕ್ಕೆ ತಾನೇ ಬೆಳೆಸ್ತಾರೆ, ನಾವು ಯಾರು ಕೊಡೋದು ಬೇಡ ಸುಂದರ ಅಂದ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ಯಾರೂ ಕೊಡೋದಿಲ್ಲ ಎಣ್ಣೆ. ಸರಿ ಆಯಿತು, ಯಾರೂ ಎಣ್ಣೆ ಕೊಡಲ್ಲ, ಎಣ್ಣೆ ಇರೋದಿಲ್ಲ. ಬಾಬಾ ಏನು ಮಾಡ್ತಾರೆ, ಬರೀ ಬತ್ತಿಯನ್ನು ಹಣತೆಲೆ ಹಾಕ್ತಾರೆ. ತಮ್ಮ ತಗಡ್ಲಿನ ಡಬ್ಬದಲ್ಲಿ ನೀರಿರುತ್ತಲ್ಲ, ಆ ನೀರು ತೊಗೊಂಡು ನೀರನ್ನೇ ಸುರಿತಾರೆ ಇದಕ್ಕೆ, ದೀಪದ ಇದಕ್ಕೆ ಹಣತೆಗೆ ನೀರನ್ನೇ ಸುರಿದ್ಬಿಟ್ಟು ಅದನ್ನೇ ಎಣ್ಣೆಯಿಂದ ತಿಳ್ಕೊಂಡು ಅದರಲ್ಲಿ ಜ್ಯೋತಿಯನ್ನು ಹಚ್ಚಿದ್ರು. ಆ ಜ್ಯೋತಿ ದೇದೀಪ್ಯಮಾನವಾಗಿ ಬೆಳಗ್ತಾ ಇರುತ್ತೆ. ಇದನ್ನು ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರು, ಏನು ಮಾಡ್ತಾರೆ ನೋಡೋಣ ಅಂತ. ಇವ್ರು ಯಾವ ತಗೋತಾರೆ, ಎಣ್ಣೆ ಬದಲು ನೀರು ಹಾಕ್ತಾರೆ. ದೀಪ ನೋಡಿದ ತಕ್ಷಣ ಬೆರಗಾಗಿ ಹೋಗ್ತಾರೆ. ತಕ್ಷಣ ಬಾಬಾರ ಪಾದಗಳಲ್ಲಿ ಬಿದ್ದು, ಬಾಬಾ ದಯವಿಟ್ಟು ಕ್ಷಮಿಸಿ, ತಪ್ಪಾಯಿತು ಅಂತ ಹೇಳಿ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತಾರೆ. ಈ ಥರ ಎಲ್ಲ ಒಂದು ಅವರು ಇದನ್ನ ಪವಾಡವನ್ನು ಮಾಡ್ತಿರ್ತಾರೆ. ಮತ್ತು ಶಿರ್ಡಿ ಹತ್ತಿರ ಇರುವಂತಹ ರಹತ್ಗೆ ಅಹಮದ್ ನಗರದಿಂದ ಜಫರ್ ಅಂತ ಒಬ್ಬ ದರ್ಪದಿಂದ ಶಿಷ್ಯ ಸಮೇತ ಬರ್ತಾನೆ. ಅವನು ಆಡಂಬರ, ಅವನ ಆಡಂಬರ ಎಲ್ಲ ನೋಡಿದ ಜನ ತುಂಬ ಗೌರವ ಮಾಡ್ತಾ ಇರ್ತಾರೆ. ಎಷ್ಟು ತುಂಬ ಇದು ಅವರು ಕುರಾನನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ರಹತ್ನಿಂದ ಆತ ಶಿರ್ಡಿಗೆ ಬಂದಿದ್ದಾರೆ, ಬಾಬಾರ ಜೊತೆ ಮಸೀದಿಯಲ್ಲಿ ಇರ್ತಾರೆ. ಸರಿ, ಬಾಬಾ ತನಗೆ ಶಿಷ್ಯ, ಅವನೇನು ಹೇಳ್ತಾನೆ, ಈ ಬಾಬಾ ಇದಾನಲ್ಲ ಇವ್ನು ನನ್ನ ಶಿಷ್ಯ ಅಂತ ಹೇಳ್ತಾನೆ. ಬಾಬಾ ನನ್ನ ಶಿಷ್ಯ ಅಂತೇಳಿ ಊರೆಲ್ಲ ಪ್ರಚಾರ ಮಾಡಿಬಿಡ್ತಾನೆ. ಸರಿ, ಅದನ್ನು ಕೇಳ್ಕೊಂಡು ಬಾಬಾ ಅವ್ರ ಪಾಠಕ್ಕೆ ಅವ್ರು ಇರ್ತಾರೆ, ಸುಮ್ಮನೆ ಇರ್ತಾರೆ. ಮತ್ತು ಬಾಬರನ್ನ ಜಫರ್ ರಹತ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ರಹತ್ತಿಂದ ಶಿರ್ಡಿಗೆ, ಶಿರ್ಡಿಯಿಂದ ರಹತ್ಗೆ ಬಾಬಾ ಕೂಡ ದಿನ ಹೋಗಿ ಬರ್ತಿರ್ತಾರೆ. ಇದೇನಾಗುತ್ತೆ, ಶಿರ್ಡಿ ಜನಕ್ಕೆ ಇಷ್ಟ ಆಗಲ್ಲ. ಒಂದು ದಿವಸ ರಹತ್ತಲ್ಲಿ ಬಾಬರನ್ನ ಭೇಟಿ ಮಾಡಿಬಿಟ್ಟು, ಬಾಬಾ ನೀವು ಹೀಗೆ ರಹತ್ಗೆ ಬಂದಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೋಡಪ್ಪ ಆತ ತುಂಬ ಕೋಪಿಷ್ಟ, ನನ್ನನ್ನು ಬಿಡಲ್ಲ. ಅಲ್ಲಿ ಆತ ಬರ್ತಾನೆ, ಈ ಜನರೆಲ್ಲರೂ ಒಟ್ಟಾಗಿ ಮತ್ತೆ ಗುರು ಶಿಷ್ಯರನ್ನ ಶಿರ್ಡಿಗೆ ಕರ್ಕೊಂಡು ಬರ್ತಾರೆ. ಒಂದು ದಿವಸ ಏನಾಗುತ್ತೆ, ದೇವಿದಾಸ ಅನ್ನೋಂಥವ್ರು ಈ ಜಫರ್ ಮೋಸ ನಾನು ಗುರು, ನನ್ನ ಶಿಷ್ಯ ಬಾಬಾ ಅಂತ ಹೇಗೆ ಗೊತ್ತಿತ್ತಲ್ಲ, ಅದನ್ನು ಬಯಲು ಮಾಡ್ತಾನೆ ಮುಖವರ್ಣನ. ಏನಾಗುತ್ತೆ ಅಂದರೆ, ಬಾಬಾ ಶಿರ್ಡಿಗೆ ಬರೋದಕ್ಕೆ ಮುಂಚೆ 12 ವರ್ಷ ದೇವಿದಾಸ ಶಿರ್ಡಿಗೆ ಬಂದಿದ್ದ. ಆತ ಜ್ಞಾನಿ, ಒಳ್ಳೆಯ ರೂಪವಂತ, ಬುದ್ಧಿವಂತ. ತಾತ್ಯ ಪಟೇಲು, ಕಾಶಿನಾಥು ಇವರೆಲ್ಲರೂ ದೇವಿದಾಸನ ತಮ್ಮ ಗುರುವಾಗಿ ಭಾವಿಸ್ತಾ ಇದ್ರು. ಆವಾಗಲೇ ಜಫರ್ ಆಲಿಗೂ ಈ ದೇವಿದಾಸನಿಗೂ ಶಾಸ್ತ್ರವಾದ ನಡೀತು. ಆಲಿ ಏನು ಮಾಡ್ದ, ಆಲಿ ಸೋತು ಬಿಜಾಪುರಕ್ಕೆ ಓಡೋದ. ಮತ್ತೆ ಒಂದು ಸುಮಾರು ವರ್ಷ ಆದಮೇಲೆ ತನ್ನ ತಪ್ಪನ್ನು ಕ್ಷಮಿಸು ಅಂತ ಹೇಳಿ ಬಾಬಾರ ಪಾದಗಳನ್ನ ಆಶ್ರಯಿಸ್ದ. ಅಹಂಕಾರನೊಂದನ್ನು ಬಿಟ್ಟು ಗುರು ಶುಶ್ರೂಷೆ ಮಾಡು ಅಂತ ಹೇಳ್ತಾ ಈ ವಿಚಾರವನ್ನು ಎಲ್ಲ ಜನಗಳಿಗೆ ಅವ್ರು ತಿಳಿಸ್ತಾರೆ. ಆವಾಗ ಅವನು, ಅಯ್ಯೋ ಎಂಥ ಕೆಲಸ ಆಯಿತು, ನಾನು ಮಾಡಿದ ತಪ್ಪಾಯ್ತಲ್ವ ಅಂತ ತನ್ನ ಪಾಡ್ತಾನೋ, ನಾನು ತಪ್ಪಾಗಿ ನಡ್ಕೊಂಡೆ, ಅದಕ್ಕೆ ನನಗೆ ಇವಾಗ ಈ ಥರ ಒಂದು ಇದಾಗ್ತಿದೆ ಅಂಥೇಳಿ ಅಯ್ಯೋ ತಪ್ಪಾಯಿತು ಅಂತ ಅಂದ್ಕೊಂಡು ಸಾಯಿಬಾಬನ ಆಶ್ರಯ ಮಾಡ್ತಾರೆ. ಕೊನೆಗೆ ಬಾಬಾರವರ ಅನುಗ್ರಹದಿಂದ ಅವನಿಗೊಬ್ಬ ಮಗ ಹುಡ್ತಾನೆ. ಹಾಗೆ ಕೊನೆಗೆ ಶಿರ್ಡಿಯಲ್ಲಿ ಉರ್ಸು ಮಾಡಬೇಕು ಅಂತ ಅವ್ರಿಗೆ ಒಂದು ಆಸೆ ಆಗುತ್ತೆ. ಈ ಮಾಧವರಾವ್ ದೇಶಪಾಂಡೆ, ದಾದಾ ಕೋತೆ ಪಾಟೇಲ್ ಇವರು ಕೂಡ ಸಾಯಿ ಭಕ್ತರು. ಅವ್ರಿಗೆ ಉತ್ಸವ ನಡೆಸುವ ವಿಚಾರ ತಿಳಿಸಿದಾಗ ಅವ್ರು ತುಂಬ ಆನಂದ ಆಗುತ್ತೆ. ಆಯಿತು, ಬಾಬಾ ಅವ್ರಿಗೆ ತಿಳಿಸೋಣ, ಅವ್ರ ಆಶೀರ್ವಾದ ತೊಗೊಳ್ಳೋಣ ಅಂಥೇಳಿ ಜಿಲ್ಲಾಧಿಕಾರಿಗಳಿಂದ ಉರ್ಸು ನಡೆಸೋದಕ್ಕೆ ಅನುಮತಿಯನ್ನು ಪಡ್ಕೊಂಡು ರಾಮನವಮಿ ಉತ್ಸವ ದಿವಸ ಇದನ್ನು ಮಾಡೋಣ ಅಂಥೇಳಿ ಇದು ಮಾಡ್ತಾರೆ. ಸಾಯಿಯವರು ಇದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆ ದಿವಸಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಉತ್ಸವ ನಡೆಯುತ್ತೆ ಅಂದರೆ ಎಲ್ರಿಗೂ ಆನಂದ ಅಲ್ವಾ. ಆದರೆ ನೀರಿನ ಸೌಕರ್ಯ ಇರೋದಿಲ್ಲ. ಒಂದು ಸತಿ ಬಾವಿ ಬತ್ತು ಹೋಗಿತ್ತು, ಮತ್ತು ಇನ್ನೊಂದು ಬಾವಿಯಲ್ಲಿ ಉಪ್ಪು ನೀರು. ಭಕ್ತರ ಸಮಸ್ಯೆ ತಿಳಿದ್ರು ಸಾಯಿ ಏನು ಮಾಡೋದು. ಸಕಲ ಮತ ಸಮ್ಮತಂ ಸಾಯಿ ವಾಗಾಮೃತಂ, ಸಕಲ ಕಲುಷಹಾರಿಣಿ ಸಾಯಿ ಪಾದೋದಕಂ, ಸರ್ವಾರ್ಥದಾಯಿ ಸಾಯಿ ಅಭಯಹಸ್ತಂ, ಸರ್ವರೋಗ ನಿವಾರಣಿ ಸಾಯಿ ಊದಿ, ಸಕಲ ದೇವತಾ ನಿವಾಸಂ ಶಿರ್ಡಿ, ಸಕಲ ನದಿ ಸಂಗಮಂ ಶಿರ್ಡಿ, ಸಾಯಿ ನಾಮಸ್ಮರಣಂ ಸಕಲ ಪಾಪಹರಣಂ, ಸಾಯಿ ನಾಮಂ ದಿವ್ಯ ಮಂತ್ರಂ ಅಂತ ಸಾಯಿಯ ಬಗ್ಗೆ ವಿಚಾರಗಳು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಏಕತೆಯ ಉತ್ಸವದ ಬಗ್ಗೆ ನಾನು ಒಂಚೂರು ನಿಮಗೆ ಹೇಳಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಕೋಪರ್ಗಾವ್ನಲ್ಲಿ ಪೊಲೀಸ್ ಆಗಿ CI ಗೋಪಾಲರಾವ್ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಬಾಬಾ ಮೇಲೆ ತುಂಬ ಪ್ರೀತಿ, ಭಕ್ತಿ, ವಿಶ್ವಾಸ. ಅವನಿಗೆ 3 ಜನ ಹೆಂಡತಿ ಇರ್ತಾರೆ. ಆದರೂ ಅವ್ರಿಗೆ ಮಕ್ಕಳು ಇರೋದಿಲ್ಲ. ಉಪ್ಪು ನೀರಿನ ಬಾವಿ ಇದೆಯಲ್ಲ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪು ನೀರಿನ ಬಾವಿಯಲ್ಲಿ
ಹೂಗಳನ್ನ ಹಾಕ್ಬಿಡ್ತಾರೆ. ಅವ್ರ ಮಹಿಮೆಯಿಂದ ಆ ನೀರನ್ನು ಸಿಹಿ ನೀರನ್ನಾಗಿ ಮಾಡಿ ಶುದ್ಧ ನೀರನ್ನಾಗಿ ಪರಿವರ್ತನೆ ಮಾಡಿಬಿಡ್ತಾರೆ. ಆದರೂ ಉತ್ಸವಕ್ಕೆ ನೀರು ಸಾಕಾಗೋದಿಲ್ಲ ನೀರು. ಹಾಗಾಗಿ ನಾವು ಕೊನೆಗೆ ಕೂತ್ಕೊಂಡೇ ನೀರನ್ನು ತರಿಸುವಂಥ ಒಂದು ಏರ್ಪಾಟನ್ನು ಮಾಡ್ತಾರೆ. ಗೋಪಾಲರಾವ್ ಗುಂಡುಗೆ ಅಹಮದ್ನಗರ ವಾಸಿಯಾದ ಅಣ್ಣ ಕಾಸರ್ನ ಸ್ನೇಹ ಇರುತ್ತೆ. ಕಾಸರ್ಗೆ ಆಶೀರ್ವಾದ ಮಾಡಿದಾಗ ಈ ದಾಮು ಅಣ್ಣ ಕಾಸರ್ಗೆ ಮಗ ಹುಡ್ತಾನೆ. ಆ ಮದರಿಂದಾಗಿ ಆತ ಒಂದು ಧ್ವಜವನ್ನು ತಯಾರು ಮಾಡ್ತಾನೆ, ದ್ವಾರಕಾಮಾಯಿ ಅಂತ ಅದಕ್ಕೆ ನಾಮಕರಣ ಮಾಡ್ತಾರೆ. ಬಾಬಾರ ಆಶೀರ್ವಾದ ಅನುಮತಿಯಿಂದ ರಾಮನವಮಿ ಉತ್ಸವ ಸಡಗರ ಸಂಭ್ರಮದಿಂದ ನಡ್ಕೊಂಡು ಹೋಗುತ್ತೆ. ಅಮೀರ್ ಶಕ್ಕರ್ ದಿಲಾಲ್ ಅನ್ನುವಂಥ ಭಕ್ತ ಅದೇ ಸಮಯಕ್ಕೆ ಚಂದನ ಉತ್ಸವವನ್ನು ಕೂಡ ಆರಂಭ ಮಾಡ್ತಾನೆ. ಇದನ್ನು ಫಕೀರರಿಗೆ ಅಂತಲೇ ಮುಸ್ಲಿಮರು ಆಚರಣೆ ಮಾಡ್ತಿರ್ತಾರೆ. ದೊಡ್ಡ ತಟ್ಟೆಯಲ್ಲಿ ಶ್ರೀಗಂಧದ ಮುದ್ದೆ ಇಟ್ಟು ಆ ತಟ್ಟೆಯನ್ನು ತಲೆ ಮೇಲೆ ಹೊತ್ಕೊಂಡು ಸಾಂಬ್ರಾಣಿ ಧೂಪವನ್ನು 4 ಕಡೆಯಲ್ಲಿ ಹಾಕ್ಕೊಂಡು ಮಂಗಳವಾದ್ಯ ಘೋಷಣೆಗಳೊಂದಿಗೆ ಈ ಉತ್ಸವವನ್ನು ಆಚರಿಸ್ಕೊಂಡು ಹೋಗ್ತಾರೆ. ಈ ಮೊದಲು ಇಡೀ ಗ್ರಾಮವನ್ನು ಸಂಚಾರ ಮಾಡ್ತಾರೆ. ಆಮೇಲೆ ಸೀದಿಗೆ ಬಂದು ಅಲ್ಲಿ ಶ್ರೀಗಂಧವನ್ನು ಸುತ್ತ 4 ಗೋಡೆಗಳಿಗೂ ಅಲ್ಲಿರೋ ಗೂಡಿಗೆ ಅಂದವಾಗಿ ಲೇಪಿಸ್ತಾರೆ. ಅಮೀರ್ ಶಕ್ಕರು 3 ವರ್ಷಗಳ ಕಾಲ ಈ ಉತ್ಸವದ ಜವಾಬ್ದಾರಿಯನ್ನು ತಾನೇ ನಿರ್ವಹಿಸಿರ್ತಾನೆ. ಆಮೇಲೆ ಆತ ಸತ್ತೋದ್ಮೇಲೆ ಅವನ ಹೆಂಡತಿ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಏನಪ್ಪ ಈ ಉತ್ಸವದ ವೈಶಿಷ್ಟ್ಯ ಅಂದರೆ, ಹಗಲು ಹಿಂದೂಗಳು ಧ್ವಜವನ್ನು ಹಬ್ಬ ಆಚರಿಸ್ತಾರೆ, ರಾತ್ರಿ ಮುಸ್ಲಿಮರು ಚಂದನದ ಉತ್ಸವವನ್ನು ಆಚರಿಸ್ತಾರೆ. ಅಂದರೆ ನೋಡೋದಕ್ಕೆ ತುಂಬ ಖುಷಿಯಾಗಿರುತ್ತೆ. ಹಗಲ ಟೈಮಲ್ಲಿ ಹಿಂದೂಗಳು ಹಬ್ಬ ಮಾಡ್ತಾರೆ, ರಾತ್ರಿ ಹೊತ್ತರೆ ಈ ಚಂದನದ ಒಂದು ಹಬ್ಬವನ್ನು ಮುಸ್ಲಿಮರು ಆಚರಿಸ್ತಾರೆ. ನೋಟಕರಿಗೆ ತುಂಬ ಚೆನ್ನಾಗಿರುತ್ತೆ, ಒಂದು ಅಚ್ಚರಿಯಾಗುತ್ತೆ, ಒಂದು ಕಣ್ಮನ ಸೆಳೆಯುವಂಗೆ ಒಂದು ಆಚರಣೆ ಇರುತ್ತೆ. ಈ ಬಾಬಾರ ಈ ಉತ್ಸವದಲ್ಲಿ ಪರಮಾರ್ಥ ಇದೆ. ಏನಪ್ಪ, ಯಾವುದು ಜಾತಿ, ಯಾವುದು ಮತ, ಎಲ್ಲ ಧರ್ಮನೂ ಹೇಳೋದು ಒಂದೇ ಅಲ್ವಾ? ಎಲ್ಲ ಧರ್ಮನೂ ಹೇಳೋದು ಸಹಿಷ್ಣುರಾಗಿರಬೇಕು, ಹಿಂಸೆ ಮಾಡಬಾರ್ದು ಅಂತ. ಅಹಿಂಸೆಯೇ ಪರಮೋ ಧರ್ಮ ಅಂತಲೇ ಎಲ್ಲದೂ ಹೇಳೋದು. ಇಲ್ಲಿ ರಾಮ್ ರಹೀಮ್ ಏಕ್ ಹೈ ಅಂತ ಹಿಂದೂ ಮುಸ್ಲಿಮರಿಗೆ ತಿಳಿಸ್ಬೇಕು ಅನ್ನೋದೇ ಈ ಬಾಬಾರ ಆಂತರ್ಯ. ಹಾಗೆ ಬಾಬಾರನ್ನು ಹಿಂದೂಗಳು ಪೂಜಿಸ್ತಾರೆ, ಹಾಗೆ ಮುಸ್ಲಿಮರು ಪೂಜಿಸ್ತಾರೆ. ಹಿಂದೂಗಳು ಪ್ರೇಮಿಸ್ತಾರೆ, ಮುಸ್ಲಿಮರು ಪ್ರೇಮಿಸ್ತಾರೆ. ಯಾವುದೇ ಒಂದು ತೊಂದರೆ ತಾಪತ್ರಯಕ್ಕೆ ಒಳಗಾದಾಗ ಈ ಸಾಯಿಬಾಬಾರನ್ನು ನೆಚ್ಚಿಕೊಂಡು ನಂಬಿಕೊಂಡು ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಬಾಬಾ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡ್ರೆ ಖಂಡಿತ ಬಾಬಾರವರು ಮನ್ನಿಸ್ತಾರೆ. ಬಾಬಾರವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಸಾಯಿ ಬಾಬನ್ಗೆ ಜೈ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಬಂಧುಗಳೇ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ತಿಳಿಸ್ತೀನಿ. ನಮಸ್ಕಾರ. ಜೈ ಶ್ರೀ ಸಾಯಿ ಮಹಾರಾಜ್ ಕಿ ಜೈ.